ನನ್ನ ಹತ್ರ ಒಬ್ರು ಪೇಷಂಟ್ ಬಂದಿದ್ರು. ಸೊ ಅವರು ಬಂದಾಗೆ ಅವ್ರದ್ದು HbA1c ಸುಮಾರು 9 ರೇಂಜಲ್ಲಿತ್ತು. ಪ್ಲಸ್ ಅವರು ಮೆಡಿಸಿನಲ್ಲೂ ಸಹ ಇದ್ದರು. ಅದೇ ರೀತಿ ನಾವು ಕೆಲವೊಂದು ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿದಾಗ ಸ್ವಲ್ಪ ಲಿವರ್ ಫಂಕ್ಷನ್ಸಲ್ಲಿ ವೇರಿಯೇಷನ್ಸು ಇತ್ತು. ಓಕೆ, ಅವ್ರು ಸ್ಟಾರ್ಟ್ ಮಾಡಿಕೊಂಡ್ರು, ಪ್ಯಾಕೇಜು ಜಾಯ್ನ್ ಆದರು. ನಮ್ಗೆ ಲೈಕ್ ಡಾಕ್ಟರ್ ಗೈಡೆನ್ಸಲ್ಲಿ ಚೆನ್ನಾಗಿ ಮಾಡ್ಕೊಳ್ತಾ ಇದ್ದಾಗ 3 ಮಂತ್ಸ್ ಎಲ್ಲ ಚೆನ್ನಾಗಿ ಆಗ್ತಿತ್ತು, ಇಂಪ್ರೂವ್ಮೆಂಟು ಸಹ ಇತ್ತು. ಬಟ್ ಸಡನ್ನಾಗಿ ಏನಾಗುತ್ತೆ ಅಂದರೆ ಅವ್ರ ಮನೇಲಿ ಏನೋ ಒಂದು ಸ್ವಲ್ಪ ಚಿಕ್ಕ ಪ್ರಾಬ್ಲಮ್ ಬಂದುಬಿಟ್ಟು ಸಡನ್ನಾಗಿ ಡಯಟ್ ಆಗಲಿ, ಸ್ವಲ್ಪ ಮೆಡಿಸಿನ್ ತೊಗೊಳ್ಳೋದಾಗಲಿ ಎಲ್ಲ ಸ್ಟಾಪ್ ಮಾಡಿಬಿಟ್ರು ಆ ಬೇಜಾರಲ್ಲಿ. ಸೊ ಅಗೇನ್ ಈ ಬೇಜಾರಲ್ಲಿ ಏನು ಮಾಡಿದ್ರು ಅಂದರೆ ತಿರ್ಗಾ ಅಭ್ಯಾಸಕ್ಕೆ ಶುರು ಮಾಡ್ಕೊಂಡ್ಬಿಟ್ರು, ಸ್ವಲ್ಪ ತೊಗೊಳ್ಳೋದು ಆ ರೀತಿ. ಸೊ ಆ ಥರ ಇದ್ದಾಗ ಶುಗರ್ ರೀಡಿಂಗ್ಸಲ್ಲೇ ವೇರಿಯೇಷನ್ಸ್ ಆಗಲಿ, ಲಿವರ್ ಫಂಕ್ಷನಲ್ಲಿ ವೇರಿಯೇಷನ್ಸ್ ಆಗಲಿ ಮತ್ತೆ ಕಾಣಿಸ್ಕೊಳ್ತು. ಅವಾಗ ತಿರ್ಗಾ ಬರ್ತಾರೆ, ಸೊ ಈ ಥರ ಆಗಿದೆ, ನಿಮ್ಮ ಕಂಡೀಷನ್ ಹೀಗಿದೆ ಅಂತ ಡಾಕ್ಟರ್ ತಿಳಿಸಿದಾಗ ಆ ಪೇಷಂಟು ತಿರ್ಗಾ ಒಂದು ಕಮಿಟ್ಮೆಂಟ್ ತೊಗೊಂಡು ಸ್ಟಾರ್ಟ್ ಮಾಡಿದಾಗ ವಿತಿನ್ 3 ಮಂತ್ಸಲ್ಲಿ ಅದೇ 9 ಮತ್ತು ಲಿವರ್ ಫಂಕ್ಷನಲ್ಲಿ ವೇರಿಯೇಷನ್ಸ್ ಎಲ್ಲ ಇಟ್ಕೊಂಡು ವಿತಿನ್ 3 ಮಂತ್ಸಲ್ಲಿ 6 ತೊಗೊಂಬರ್ತಾರೆ. ಹಾಗೆ ವೆರಿ ಮಿನಿಮಲ್ ಡೋಸಲ್ಲಿ ಇದ್ದಾರೆ ಪ್ರೆಸೆಂಟು. ಸೊ ಇವಾಗ ಇಲ್ಲೇ ನೋಡ್ಬೋದು ಅಂದರೆ ಆ ಪೇಷಂಟು ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡಿದ್ರು. ಓಕೆ, ನನ್ನ ಕಂಡೀಷನ್ ಹೀಗಿದೆ, ಸೊ ಮುಂದೆ ಯಾವುದೇ ರೀತಿ ಪ್ರಾಬ್ಲಮ್ ಬರಬಾರ್ದು, ನಾನು ಸರಿ ಮಾಡ್ಕೊಳ್ಳೋ ಚಾನ್ಸಸ್ ಇನ್ನೂ ಇದೆ ನನ್ನ ಹತ್ರ, ಸೊ ನಾನು ಮಾಡ್ಕೋಬೋದು ಅನ್ನೋ ಕಮಿಟ್ಮೆಂಟ್ ತೊಗೊಂಡು ಬಂದು ಸರಿ ಮಾಡಿಕೊಂಡು ಇವಾಗ ಖುಷಿಯಾಗೂ ಇದ್ದಾರೆ. ಪ್ಲಸ್ HbA1c 6 ಕೆಳಗಡೆನೇ ಇದೆ, ಯಾವುದು ಮೆಡಿಸನ್ ಇಲ್ಲ, ಒಂದು ಮಿನಿಮಲ್ ಡೋಸ್ ಆಫ್ ಮೆಡಿಸನ್ ತೊಗೊಳ್ತಾ ಇದ್ದಾರೆ. ಯಾಕೆ ಅಂದರೆ ಅಲ್ಲಿ ಲಿವರ್ ಫಂಕ್ಷನಲ್ಲಿ ವ್ಯತ್ಯಾಸ ಇರೋ ಕಾರಣದಿಂದ ಅವ್ರು ಕಂಟಿನ್ಯೂ ಮಾಡ್ತಿದ್ದಾರೆ.